ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಇಲ್ಲಿ ಎಳ್ನೀರು ಕಟ್ ಮಾಡ್ತಾಯಿದ್ದಾರೆ. ಎಳ್ನೀರು ಏನಕ್ಕಪ್ಪ ಅಂತಂದರೆ ನನಗೆ ಹುಷಾರಿರಲಿಲ್ಲ, ಊರಿಗೆ ಹೋಗಿದ್ವಿ. ಪಿತೃಪಕ್ಷ ಇತ್ತು ಅಂದ್ಬಿಟ್ಟು ಊರಲ್ಲೂ ಸಹ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಅಲ್ಲಿ ಹಬ್ಬ ಎಲ್ಲ ಮಾಡಿದ್ವಿ ಜೋರಾಗಿಯೇ, ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಅಲ್ಲಿಂದ ಬಂದಮೇಲೆ ಹುಷಾರು ತಪ್ಪಿತು ನನಗೆ. ನಮ್ಮ ಮನೆಯವರು ಅವಾಗಲೇ ಪಕ್ಷ ಮುಗಿಸ್ಕೊಂಡು ಹಂಗೆ ಡ್ಯೂಟಿಗೆ ಹೋಗಿದ್ರು. ಅವರು ಕೂಡ ಇರಲಿಲ್ಲ. ನನಗೆ ಹುಷಾರು ತಪ್ಪಿತ್ತು. ಮೊನ್ನೆ ನೈಟೇ ಹುಷಾರು ತಪ್ಪಿತ್ತು. ಏನಾಯಿತು ಅಂತ ಗೊತ್ತಿಲ್ಲ. ನನಗೆ ಎದ್ದೇಳೋಕ್ಕಾಗ್ತಿರ್ಲಿಲ್ಲ. ಸಿಕ್ಕಾಪಟ್ಟೆ ತಲೆನೋವು ಮತ್ತು ವಾಮಿಟ್ ಆಗಿಬಿಡ್ತು. ವಾಮಿಟ್ ಮಾಡಿ 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 ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ನನಗೆ ಸುಸ್ತಾಗ್ಬಿಟ್ಟಿತ್ತು, ಎದ್ದೇಳೋಕ್ಕೆ ಆಗ್ತಿರ್ಲಿಲ್ಲ. ಆದರೂ ಮೆಡಿಸಿನೆಲ್ಲ ಹೋಗಿ ಅದರಲ್ಲೇ ನಾನೇ ತೊಗೊಂಬಂದೆ. ನಮ್ಮನೇಲಿ ಬೇರೆ ಇರಲಿಲ್ವಲ್ಲ, ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ರು. ಅದರಲ್ಲೇ ಅವ್ರಿಗೂ ತಿಂಡಿ ಮಾಡಿಕೊಟ್ಟು ಬಾಕ್ಸ್ಗೆ ಹಾಕಿ ಪುಳಿಯೋಗರೆ ಮಾಡಿದೆ. ಅದರಲ್ಲೇ ಎದ್ದು ಪುಳಿಯೋಗರೆ ಮಾಡಿ ಇನ್ನೇನು ಮಾಡೋದು, ವಿಧಿ ಇಲ್ವಲ್ಲ, ನಾವೇ ಮಾಡಬೇಕಲ್ವ. ಹಾಗಾಗಿ ಅವ್ರಿಗೆ ಅದರಲ್ಲೇ ಓಡಾಡಿಕೊಂಡು ಮಾಡಿದೆ. ಅಂದರೆ ಅವಳು ಬೇರೆ SLC ಸ್ವಲ್ಪ ನಮ್ಮ ಕಾವ್ಯ ಸ್ವಲ್ಪ SLC ಬೇರೆ ಅಲ್ವಾ, ಮಾಡ್ತಿದ್ಲು ಸ್ವಲ್ಪ ಕೆಲಸಗಳು. ಹುಷಾರು ತಪ್ಪಿದ್ರೆ ಈಗ SLC ಆಗಿರೋದ್ರಿಂದ ಅವಳು ಓದ್ಕೊಳ್ಳೋದೆ ಒಂದಷ್ಟಿರುತ್ತೆ. ಅದಕ್ಕೆ ನಾನೇ ಇದು ಮಾಡಿದೆ, ತಿಂಡಿ ಮಾಡಿಕೊಟ್ಟು ಮತ್ತೆ ಮಲಗಿಬಿಟ್ಟೆ. ಆಮೇಲೆ ಮಧ್ಯಾಹ್ನ ಬಂದು ನಮ್ಮನೆಯವರು ಎಳ್ನೀರು ತಂದು ನೋಡಿ, ಈಗ ಕಟ್ ಮಾಡಿಬಿಟ್ಟು ಗ್ಲೂಕೋಸ್ ಪೌಡ್ರೆಲ್ಲ ತಂದು ಹಾಕಿ ಅದನ್ನು ಮಿಕ್ಸ್ ಮಾಡಿ ಕೊಡ್ತಾಯಿದ್ದಾರೆ. ಕುಡಿ, ಸ್ವಲ್ಪ ಕಡಿಮೆ ಆಗುತ್ತೆ ಸುಸ್ತೆಲ್ಲ ಅಂತ ಅಂದ್ಬಿಟ್ಟು. ನಾನು ಆಲ್ರೆಡಿ ಮೆಡಿಷನ್ನೆಲ್ಲ ಜಾಸ್ತಿ ತೊಗೊಬಿಟ್ಟಿದ್ದೆ. ಯಾಕಂದರೆ ವಾಮಿಟ್ಗೆ, ತಲೆನೋವಿಗೆ ಎರಡೆರಡು ಸಲ ಮಾತ್ರೆಗಳು ತೊಗೊಂಬಿಟ್ಟಿದ್ದೆ. ತಡ್ಕೊಳಕ್ಕಾಗ್ತಿರ್ಲಿಲ್ಲ ನನಗೆ. ಸಿಕ್ಕಾಪಟ್ಟೆ ತಲೆನೋವು, ವಾಮಿಟ್ ಇತ್ತು. ವಾಮಿಟ್ ಅಂತೂ ನಿಲ್ತಾನೆ ಇರಲಿಲ್ಲ. ಟೀ ಕುಡಿದ್ರೂ ವಾಮಿಟು, ನೀರು ಕುಡಿದ್ರೂ ವಾಮಿಟು, ಏನೂ ತಿನ್ನೋದಕ್ಕೆ ಆಗ್ತಾಯಿರಲಿಲ್ಲ. ಒಂದೇ ಒಂದು ಅರ್ಧ ದಿನಕ್ಕೆ ನಾನು ಫುಲ್ಲು ಸುಸ್ತಾಗೋಗ್ಬಿಟ್ಟೆ. ಆ ಮಟ್ಟಕ್ಕೆ ಸುಸ್ತಾಗಿದ್ದೆ. ಆಮೇಲೆ ವಾಮಿಟ್ಟು ನಿಲ್ಲೋದು, ಮತ್ತೆ ಹೋಗಿ ಮತ್ತೆ ತಂದು ಮಾತ್ರೆ ನುಂಗಿ ಮತ್ತೆ ಅರ್ಧ ಗಂಟೆ 1 ಅವರ್ ರೆಸ್ಟ್ ಮಾಡಿದೆ. ಆವಾಗ ಸ್ವಲ್ಪ ರಿಲೀಫ್ ಅನ್ನಿಸ್ತು. ಮನೇಲಿ ಯಾರೂ ಇಲ್ಲ ಅಂತಂದರೆ ನಿಜವಾಗ್ಲೂ ಒಬ್ಬೊಬ್ಬರೇ ಇರೋದಕ್ಕೆ ಭಯ ಆಗುತ್ತೆ ಸ್ನೇಹಿತರೆ. ಹುಷಾರು ತಪ್ಪಿದಾಗಂತೂ ಸಿಕ್ಕಾಪಟ್ಟೆ ಭಯ ಅಂದರೆ ಭಯ, ಎಲ್ಲಿ ಏನಾಗೋಗ್ಬಿಡುತ್ತೋ ಅನ್ನೋಷ್ಟು ಮಟ್ಟಕ್ಕೆ ಭಯ ಆಗ್ಬಿಡುತ್ತೆ. ಆ ಮಟ್ಟಕ್ಕೆ ನಾನು ಡಿಪ್ರೆಷನ್ಗೆ ಹೋಗಿದ್ದೆ ನಿನ್ನೆ ಹುಷಾರು ತಪ್ಪಿ. ನಮ್ಮನೆಯವ್ರು ಮಧ್ಯಾಹ್ನ ಮೇಲೆ ಬಂದರು. ಮಕ್ಕಳೆಲ್ಲ ಸ್ಕೂಲ್ಗೆ ಹೊರಟೋಗಿದ್ದಾರೆ. ಇಲ್ಲ ಅಕ್ಕಪಕ್ಕದವರು ಸಹ ಒಬ್ರಿಗೊಬ್ರು ಈಚೆನೇ ಬರಲ್ಲ. ಹಾಗಾಗಿ ಏನಾಗುತ್ತೆ ಮನೆಯಲ್ಲಿ ಅನ್ನೋದು ಗೊತ್ತಾಗಲ್ಲ. ಆ ಮಟ್ಟಕ್ಕೆ ಭಯ ಆಗಿತ್ತು ನನಗೆ ನಿನ್ನೆ, ಅಷ್ಟು ಹುಷಾರು ತಪ್ಪಿದ್ದೆ. ನೋಡಿ, ಇಲ್ಲಿ ಬಂದು ತರಕಾರಿ ತರೋಕ್ಕೆ ಹೋಗಿದ್ರು ನಮ್ಮನೆಯವರು. ಅಂದರೆ ಎಳ್ನೀರು ತರಕ್ಕೆ ಹೋಗಿದ್ರಲ್ವ, ಎಳ್ನೀರು ಜೊತೆನೇ ತರಕಾರಿನೂ ಸಹ ತಂದು ಅದನ್ನು ಹೆಚ್ಚಿ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಮನೆಯವರೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಬಸ್ಸಾರು ಮಾಡೋಣ ಅಂತ ಅಂದ್ಬಿಟ್ಟು. ತರಕಾರಿ ರೇಟ್ ಅಂತೂ ಗಗನಕ್ಕೇರಿದೆ ಸ್ನೇಹಿತರೆ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂತೂ ಜೀವನ ಮಾಡೋದಕ್ಕೆ ಆಗಲ್ಲ. ಆ ಮಟ್ಟಕ್ಕೆ ತರಕಾರಿ ರೇಟ್ ಹೆಚ್ಚಾಗ್ಬಿಟ್ಟಿದೆ. ತರಕಾರಿ ರೇಟ್ ಅಂತಲ್ಲ, ದಿನಸಿ ರೇಟು ಕೂಡ ಅದೇ ರೀತಿ ಜಾಸ್ತಿ ಆಗೋಗ್ಬಿಟ್ಟಿದೆ. ಹೇಗೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಜೀವನ ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ನೋಡಿ, ಇಲ್ಲಿ ಹೆಸ್ರು ಕಾಳು, ಬೇಳೆ ಮತ್ತು ಅಲಸಂದೆ ಕಾಳು ಎಲ್ಲ ಹಾಕ್ತಾಯಿದ್ದಾರೆ ನಮ್ಮನೆಯವರು, ಬಸ್ಸಾರು ಮಾಡೋಣ ಅಂದ್ಬಿಟ್ಟು. ನಾನು ಅಲ್ಲಿ ದೇವಸ್ಥಾನದ ಹತ್ರ ಹೋಗೋಣ, ಸ್ವಲ್ಪ ಯಾಕೋ ಹುಷಾರು ತಪ್ತಾಯಿತ್ತಲ್ವ, ದೇವಸ್ಥಾನದ ಹತ್ರ ಹೋಗಿ ಕೈ ಮುಗಿದು ಬರೋಣ ಅಂದ್ಬಿಟ್ಟು ಅದರಲ್ಲೇ ಇರಲಿಲ್ಲ. ಆದ್ರೂ ಸ್ನಾನ ಅದರಲ್ಲೇ ಮಾಡಿದ್ದೀನಿ. ಮತ್ತೆ ಜಾಸ್ತಿ ಆಗೋಗ್ಬಿಡ್ತು ಸುಸ್ತು, ಸ್ನಾನ ಮಾಡಿ ಹಿಂದೆನೇ ಜ್ವರ, ತಲೆನೋವು ಎಲ್ಲ ಬಂದ್ಬಿಡ್ತು. ಆ ಎಳ್ನೀರು ಬೇರೆ ಕುಡಿದ್ನ ಸ್ನಾನ ಮಾಡಿ, ಅದಕ್ಕೂ ಸಿಕ್ಕಾಪಟ್ಟೆ ಜಾಸ್ತಿ ಜ್ವರನೇ ಬಂದಂಗೆ ಆಗೋಯ್ತು. ಆದರೂ ಬಿಟ್ಟಿಲ್ಲ, ನಾನು ದೇವಸ್ಥಾನ ಹತ್ರ ಹೋಗಿದ್ದೆ. ಅದನ್ನೂ ಈ ವಿಡಿಯೋದಲ್ಲಿ ತೋರಿಸ್ತೀನಿ, ಕೊನೆವರೆಗೂ ನೋಡಿ ಸ್ನೇಹಿತರೆ. ಇಲ್ಲಿ ನೋಡಿ, ನಮ್ಮ ಮನೆಯವರು ನಾನು ಬರೋಲ್ಲ ದೇವಸ್ಥಾನದ ಹತ್ರ, ನೀವು ಹೋಗಿ ಅಂತಂದರು. ಅವರು ಇಲ್ಲೇ ತರಕಾರಿ ಹೆಚ್ಕೊಂಡು ಬಸ್ಸಾಂಬಾರು ಮಾಡ್ತೀನಿ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದಾರೆ. ಅವ್ರಿಗೆ ಮುದ್ದೆ ಬೇಕು ಸ್ನೇಹಿತರೆ, ಬೇರೆ ಏನು ತಿನ್ನಲ್ಲ, ಮುದ್ದೆ ಬೇಕು. ಹಾಗಾಗಿ ಅವರು ಸಾಂಬಾರು ಏನಾದರೂ ಬೇಕಲ್ವ ಅಂತ ಅಂದ್ಬಿಟ್ಟು ನಾನೇ ಮಾಡ್ತೀನಿ, ನೀನು ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ಬರೋಗು, ಹುಷಾರಾಗಿ ಹೋಗು ಅಂತೇಳಿ ಮಗನೂ ಸಹ ಜೊತೆಗೆ ಕಳಿಸಿದ್ರು. ನಾನು ದೇವಸ್ಥಾನ ಹತ್ರ ಹೋಗಿದ್ದೆ. ಅವರು ಸಾಂಬಾರು ಮಾಡೋಕ್ಕೆ ಇಡ್ತಾಯಿದ್ದಾರೆ. ಇಲ್ಲಿ 4 ಥರ ತರಕಾರಿ ತೊಗೊಂಡಿದ್ದಾರೆ. ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ, ಹೀರೆಕಾಯಿ ಅಂದ್ಬಿಟ್ಟು 4 ಥರ ತರಕಾರಿ ತೊಗೊಂಡು ಹೆಚ್ಚಿಟ್ಟಿದ್ದಾರೆ. ಇದರಲ್ಲಿ ಬಸ್ಸಾರು ಮಾಡೋಣ ಅಂದ್ಬಿಟ್ಟು ಎಲ್ಲ ತೊಳ್ಕೊಂಡು ನೀಟಾಗಿ ಹಾಕ್ಕೊತಿದ್ದಾರೆ. ಕ್ಯಾರೆಟು ಸಹ ಹಾಕಿದ್ದಾರೆ ನೋಡಿ ಅದರಲ್ಲಿ. ನಮ್ಮ ಮನೆಯವರು ಬಸ್ಸಾರು ಮಾಡೋಕ್ಕೋದ್ರೆ ಬರೋ ತರಕಾರಿ ಎಲ್ಲ ಹೆಚ್ಚಾಕ್ಬಿಡ್ತಾರೆ. ನಾನು ಹಂಗಲ್ಲ, ಒಂದು 2-3 ಐಟಮ್ ಹಾಕಿ ಬಸ್ಸಾರು ಮಾಡ್ತೀನಿ. ಅವರು ಎಷ್ಟಿರುತ್ತೋ ತರಕಾರಿ ಅಷ್ಟು ಹೆಚ್ಚಾಕ್ತಾರೆ. ಅದ್ರ ಜೊತೆಗೆ ಬೇಯೋದಕ್ಕೆ ಇವಾಗ ಟೊಮೊಟೊನೂ ಸಹ ಹಾಕ್ಕೊಂಡಿದ್ದಾರೆ. ಯಾಕೆ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ಳೋದು ಅಂತಂದರೆ, ಒಳಗಡೆ ಹುಳಗಳಾಗ್ಬಿಟ್ಟಿರುತ್ತೆ. ಟೊಮೊಟೊ ನೋಡೋದಕ್ಕೆ ಮೇಲೆ ಚೆನ್ನಾಗೇ ಇರುತ್ತೆ, ಒಳಗಡೆ ಹುಳ ಆಗಿರುತ್ತೆ. ಹಾಗಾಗಿ ನೋಡಿ ಚೆಕ್ ಮಾಡಿ ಕಟ್ ಮಾಡಿ ಹಾಕೋದು. ಆಮೇಲೆ ಸ್ವಲ್ಪ ಒಂದೂವರೆ ಸ್ಪೂನ್ ಉಪ್ಪು ಕೂಡ ಹಾಕ್ತಾಯಿದ್ದಾರೆ. ಈಗ ಬೇಯೋಕ್ಕೂ ಸಹ ಇಡ್ತಾರೆ ನೋಡಿ. ಈಗ
ಅದು ಬೇಯೋಷ್ಟರಲ್ಲಿ ಈ ಕಡೆ ಖಾರಕ್ಕೂ ಸಹ ರೆಡಿ ಮಾಡ್ಕೊತಾರೆ. ಮನೇಲಿ ಹೆಣ್ಮಕ್ಳಿಗೆ ಹುಷಾರು ತಪ್ಪಿದ್ರೆ ಅಪ್ಪ ದೇವ್ಯ ಎಲ್ಲೇ ಕೆಲಸ ಅಲ್ಲೇ ಬಿದ್ದಿರುತ್ತೆ ಸ್ನೇಹಿತರೆ. ನೆನ್ನೆಲ್ಲ ನಿಜವಾಗ್ಲೂ ಏನೂ ಮಾಡಿಲ್ಲ ಕೆಲಸಗಳು, ಬರೀ ಮಲಗು ಮಲಗು ಮಲಗು. ಯಾಕಂದರೆ ಎದ್ದರೆ ತಲೆ ತಿರುಗ್ತಾಯಿದೆ, ಆ ಮಟ್ಟಕ್ಕೆ ಹುಷಾರು ತಪ್ಪಿತ್ತು ನನಗೆ. ಎದ್ದರೆ ತಲೆ ತಿರುಗುತ್ತೆ, ಏನಪ್ಪ ಮಾಡೋದು ಅನ್ನೋ ಥರ ಮಟ್ಟಕ್ಕೆ ಆಗ್ಬೋಗ್ಬಿಟ್ಟಿತ್ತು ನೆನ್ನೆ. ಆ ಎಳ್ನೀರು ಕುಡಿದ್ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಅನ್ನಿಸ್ತು, ಸ್ವಲ್ಪ ಸುಸ್ತೆಲ್ಲ ಕಡಿಮೆ ಆಯಿತು. ಆಮೇಲೆ ಚೆನ್ನಾಗಿ ಓಡಾಡಿಕೊಂಡು ಸ್ವಲ್ಪ ಕೆಲಸ ಮಾಡಿದೆ. ನೋಡಿ ಈಗ ಖಾರಕ್ಕೂ ಸಹ ರೆಡಿ ಮಾಡ್ಕೊತಿದ್ದಾರೆ. ಈಗ ಪಾತ್ರೆನೂ ಸಹ ಒಂದಷ್ಟಿದೆ ಈ ಕಡೆ, ಅದನ್ನು ಕೂಡ ತೊಳಿಬೇಕು. ಅವತ್ತು ನೈಟ್ ತೊಳೆದೇ ಇಲ್ಲ ಬಿಡಿ ಪಾತ್ರೆ, ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತಲ್ವ, ತೊಳೆದೇ ಇಲ್ಲ ಪಾತ್ರೆ. ಬರೀ ಊಟ ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಮಲಗಿರೋದಷ್ಟೇ. ನಮ್ಮನೆಯವರು ನಾನು ಆದರೂ ಮೆಡಿಷನ್ ತಿಂದು ಸುಸ್ತಾಗಿದ್ದೀನಿ, ಸ್ವಲ್ಪ ಮುದ್ದೆ ತಿನ್ನು ಅಂತ ಹೇಳ್ತಾಯಿದ್ರು. ನಾನು ಅಲ್ಲಿ ದೇವಸ್ಥಾನದ ಹತ್ರ ಪ್ರಸಾದಕ್ಕೆ ಬೇರೆ ಕೊಡ್ತಾ ಇರ್ತಾರಲ್ವ, ಅಲ್ಲೇ ತಿನ್ನೋಣ ಅಂತ ಅಂದ್ಕೊಂಡೆ. ಅಲ್ಲಿ ಹಿಂಗು ಮತ್ತು ಸೋಡಾ ಎಲ್ಲ ಹಾಕ್ಬಿಟ್ಟಿರ್ತಾರೆ ಅಂದ್ಬಿಟ್ಟು ನಾನು ದೇವಸ್ಥಾನದ ಹತ್ರ ತಿನ್ನೋದಕ್ಕೆ ಹೋಗಿಲ್ಲ. ಇಲ್ಲೇ ಬಸ್ ಸಾಂಬಾರು ಆಯಿತು ಅಷ್ಟೊತ್ತಿಗೆ, ಮುದ್ದೆನೂ ಸಹ ಆಯಿತು. ನೋಡಿ ಪಲ್ಯನೂ ರೆಡಿ ಮಾಡಿದ್ದಾರೆ. ನಾನು ಇಲ್ಲೇ ಮುದ್ದೆ ತಿಂದ್ಕೊಂಡು ಆಮೇಲೆ ದೇವಸ್ಥಾನದ ಹತ್ರ ಹೋದೆ ಕೈ ಮುಕ್ಕೊಂಬರೋಣ ಅಂದ್ಬಿಟ್ಟು. ನವರಾತ್ರಿ ಪೂಜೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ ನಮ್ಮ ಮನೆ ಹತ್ರ. ಅಂದರೆ ಈ ವರ್ಷ ಅಲ್ಲ, ಪ್ರತಿ ವರ್ಷವೂ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ವಿಡಿಯೋ ಮಾಡ್ಕೊಂಬಂದಿದ್ದೀನಿ, ತೋರಿಸ್ತೀನಿ ನೋಡಿ ಸ್ನೇಹಿತರೆ. ವಿಡಿಯೋದಲ್ಲಿ ಸಿಕ್ಕಾಪಟ್ಟೆ ಗೊಂಬೆಗಳನ್ನ ಇಟ್ಟಿರ್ತಾರೆ ನೋಡಿ. ಇಲ್ಲಿ ಮುದ್ದೆಗೂ ಸಹ ಕುದಿ ಹಾಕಿದ್ದೀನಿ, ಕೋಲೆಲ್ಲ ಇಟ್ಟು ಅದನ್ನು ಇವಾಗ ಬೇಯಲಿ ಅಂತ ಬಿಟ್ಟಿದ್ದೀನಿ. ಬೆಂದ ಮೇಲೆ ಮುದ್ದೆ ಕಟ್ಟಿ ಊಟ ಮಾಡ್ಕೊಂಡು ನಾನು ದೇವಸ್ಥಾನದ ಹತ್ರ ಬಂದೆ. ಅಷ್ಟರಲ್ಲಿ ದೇವ್ರನ್ನ ಮೆರವಣಿಗೆಯಾಗೆ ಅಂತ ಅಂದ್ಬಿಟ್ಟು ತೊಗೊಂಡೋಗ್ತಾಯಿದ್ರು. ನೋಡಿ ಏನು ಸಖತ್ತಾಗಿ ಕಾಣಿಸ್ತಾ ಇದೆ, ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ. ಚೆನ್ನಾಗಿತ್ತು ದೇವ್ರು ಮಾತ್ರ. ಇನ್ನೂ ಒಳಗಡೆಗೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಈ ಕಡೆಗೂ ಸಹ ದೇವರುಗಳು, ದೊಡ್ಡ ದೊಡ್ಡ ದೇವ್ರುಗಳನ್ನೆಲ್ಲ ಕೂರಿಸಿದ್ದಾರೆ. ಅದನ್ನು ಲಾಸ್ಟಿಗೆ ತೊಗೊಂಡೋಗಿ ನೀರಿಗೆ ಬಿಡ್ತಾರೆ. 9ನೇ ದಿನಕ್ಕೆ ತೊಗೊಂಡೋಗಿ ಬನ್ನಿ ಮರ ಕಡಿದು ಅದನ್ನು ನೀರಿಗೆ ಬಿಟ್ಬಿಡ್ತಾರೆ. ಇದು ಮೊದಲನೇ ದಿನದ ನವರಾತ್ರಿ ಪೂಜೆ ಆಗಿರುತ್ತೆ. ಇನ್ನೂ 9 ದಿನ ಇದೇ ಥರ ಇರುತ್ತೆ. 3 ಟೈಮು ಪ್ರಸಾದ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ದೇವರುಗಳನ್ನೆಲ್ಲ ಅಲಂಕಾರ ಮಾಡಿ ನಿಲ್ಲಿಸಿದ್ದಾರೆ ಅಂತ ಅಂದ್ಬಿಟ್ಟು. ಬೆಳಗ್ಗೆ ಸಂಜೆ ಬೇರೆ ಹೋಮ ಸುಡ್ತಾರೆ. ಬೆಳಗ್ಗೆನೂ ಪೂಜೆ ಮಾಡ್ತಾರೆ, ಸಂಜೆನೂ ಪೂಜೆ ಮಾಡ್ತಾರೆ. ಡೆಕೋರೇಷನ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನೂ ಒಳಗಡೆ ತೋರಿಸ್ತಾ ಇದ್ದೀನಿ, ಅಂದರೆ ಇನ್ನೂ ಒಳಗಡೆ ತೋರಿಸ್ತೀನಿ, ನೋಡ್ತಾ ಇರಿ ವಿಡಿಯೋನ. ನೋಡಿ ಇಲ್ಲಿ ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ. 9 ದಿನದವರೆಗೂ ಹೋಮ ಸುಡಬೇಕಲ್ವ, ಹಾಗಾಗಿ ಇಷ್ಟು ದೊಡ್ಡದಾಗಿ ಕೊಂಡನ ಹೋಮ ಸುಡ್ತಾರಲ್ವ ಅದನ್ನು ಮಾಡಿದ್ದಾರೆ. ನೋಡಿ ಇಲ್ಲಿ ವಿಡಿಯೋನು ಕೂಡ ಮಾಡ್ಕೊತಾ ಇದ್ದೀನಿ ನಾನು. ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ, ಜೋರಾಗಿ ಮಾಡ್ತಾರೆ. ಅಂದರೆ ಜನ ಅಂತೂ ಸಿಕ್ಕಾಪಟ್ಟೆ ಜನ ಸೇರ್ತಾರೆ. 3 ಟೈಮ್ ಪ್ರಸಾದ ಇರುತ್ತೆ ಪಾಪ ಅವ್ರಿಗೆ, ಬಂದವ್ರಿಗೆ. ನೋಡಿ ಇಲ್ಲಿ ಚೇರ್ಸು ಮತ್ತು ಸ್ಟೇಜು, ಏನಾದರೂ ಡ್ಯಾನ್ಸ್ ಮಾಡೋದಿದ್ರೆ ಮಾಡ್ಬೋದು. ಮಕ್ಳುಗಳು ಕುಣಿತಾ ಇರುತ್ತೆ, ಕಾಮಿಡಿ ಇರುತ್ತೆ. ನೋಡಿ ಈಗಲೂ ಕೇಳಿಸ್ಕೊತಾ ಇರ್ಬೋದು, ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಅದು ಮಂತ್ರ ಹೇಳ್ತಾರಲ್ವ ಅದೆಲ್ಲ ಕೇಳಿಸ್ತಾ ಇದೆ, ನೀವು ಕೇಳಿಸ್ಕೊತಾ ಇರ್ಬೋದು. ನೋಡಿ ವಿಡಿಯೋ ಮಾಡ್ಕೊತಾ ಇದ್ದೀನಿ ನಾನು ಇವಾಗ. ನೋಡಿ ಎಷ್ಟೊಂದು ಜನ ಈ ರೀತಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿರುತ್ತೆ ಇದನ್ನು ನೋಡೋದಕ್ಕಂತೂ. ಇನ್ನೂ 9 ದಿನ ಇದೇ ರೀತಿಯಾಗಿ ಮಾಡ್ತಾರೆ. ನೋಡಿ ಸ್ಟೇಜ್ ಹಾಕ್ಸಿದ್ದಾರೆ ಅಂತ ಹೇಳಿದ್ನಲ್ಲ, ಇಲ್ಲೇ ನೋಡಿ ಮಕ್ಕಳೆಲ್ಲ ಆಟ ಆಡ್ತಾಯಿದ್ದಾರೆ. ಈ ಕಡೆ ಅಲ್ಲಿ ಹೋಮ ಸುಡ್ತಾ ಇರ್ತಾರಲ್ವ ನೋಡಿ, ಆ ದೇವ್ರ ಮುಂದೆ ಹೋಮಕುಂಡ ಮಾಡಿದಾರಲ್ವ, ಆ ದೇವ್ರನ್ನ ಆ ದೇವ್ರ ಮುಂದೆಗಡೆ ಅಂದರೆ ಹೋಮ ಸುಡ್ತಾ ಇರ್ತಾರೆ. ಕೆಳಗಡೆ ಅಲ್ಲಿ ಚೇರ್ಸು ಸಹ ಹಾಕಿದ್ದಾರೆ ಸ್ನೇಹಿತರೆ. ನೋಡಿ ಇದು ಒಳಗಡೆ, ಮನೆ ಒಳಗಡೆ ಇದಕ್ಕೆ ಅಂತಲೇ ಸಪ್ರೇಟ್ ಮನೆ ಮಾಡಿದ್ದಾರೆ ಅವರು. ಮನೇಲಿ ಮಾಡ್ತಾ ಇರೋದು ಇದು. ಮನೆ ಮುಂದೆ ಅಷ್ಟು ಜಾಗ ಅವರೇ ತಗೊಂಡು ಸ್ವಂತ ಖರ್ಚಿನಲ್ಲಿ, ಸ್ವಂತ ದುಡ್ಡಿನಲ್ಲಿ ಮಾಡ್ತಾ ಇರೋದು. ಅಂದರೆ ಭಕ್ತಾದಿಗಳು ಕೊಟ್ಟಿರ್ತಾರೆ ಅಮೌಂಟು, ಅವರು ಸಹ ಭಕ್ತಾದಿಗಳು ಎಷ್ಟು ಕೊಟ್ಟು ಸಾಲೋದಿಲ್ವಲ್ಲ, ಈ ಥರ ಡೆಕೋರೇಷನ್ ಎಲ್ಲ ಮಾಡಿ ಇಷ್ಟು ಗ್ರ್ಯಾಂಡಾಗಿ ಮಾಡ್ತಾಯಿದ್ದಾರೆ ಅಂತಂದರೆ ಎಷ್ಟು ದುಡ್ಡಿದ್ರೂ ಸಾಲೋದಿಲ್ಲ. ಹಾಗಾಗಿ ನೋಡಿ ಅಲ್ಲಿ ಬಂದಿರೋರು, ಪೂಜೆಗೆ ಬಂದಿರೋರು ಅರಿಶಿನ ಕುಂಕುಮ ಮತ್ತು ಬಳೆ ಎಲ್ರಿಗೂ ಕೊಡ್ತಾ ಇದ್ದಾರೆ ಅವರು ಕೂಡ. ಇಲ್ಲಿ ನವಗ್ರಹ ದೇವತೆಗಳಿಗೆ, ಅಂದರೆ ನವರಾತ್ರಿಯಲ್ಲಿ ನವದೇವತೆಗಳಿಗೆ ಪೂಜೆ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಿದ್ದಾರೆ. ಡೈಲಿ ಹಾಕಿದ ಹೂವನ್ನೇ ಹಾಕೋದಿಲ್ಲ, ಪ್ರತಿದಿನ ಬೇರೆ ಬೇರೆ ಹೂವು, ಬೇರೆ ಬೇರೆ ಡೆಕೋರೇಷನ್ ಇರುತ್ತೆ. 9 ದಿನದವರೆಗೂ ಬೇರೆ ಬೇರೆ ಡೆಕೋರೇಷನ್ ಇರುತ್ತೆ. ನೋಡಿ ಇಲ್ಲಿ ಕುಂಕುಮ ತೊಗೊಂಡು ಆಲ್ರೆಡಿ ಕೂತ್ಕೊಂಡಿದ್ದಾರೆ. ಅಂದರೆ ಸ್ವಲ್ಪ ಹೊತ್ತು ಕೂತ್ಬಿಟ್ಟು ಆಮೇಲೆ ಎದ್ದೋಗ್ಬೇಕಲ್ವ ಅಂದ್ಬಿಟ್ಟು ಕೂತಿದ್ದಾರೆ. ಈ ಕಡೆ ಪೂಜೆನೂ ಮಾಡ್ತಿದ್ದಾರೆ ಒಳಗಡೆನೂ ಸಹ. ಅಲ್ಲಿ 6 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಹೋಮಕುಂಡ ಅಂತಾರಲ್ವ, ಅಲ್ಲಿ ಹೋಮ ಸುಡೋದೆಲ್ಲ
6 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಏಕೆಂದರೆ ಈ ಊಟ ಮಾಡೋರು ಬೇಗ 7:30 8 ಗಂಟೆಗೆಲ್ಲ ಊಟ ಮಾಡಿಬಿಡ್ತಾರಲ್ವ. ಹಾಗಾಗಿ ಪ್ರಸಾದ ಬೇಗನೆ ವಿತರಣೆ ಮಾಡ್ತಾರೆ, ಅಂದರೆ ಲೇಟ್ ಮಾಡೋದಿಲ್ಲ ಪ್ರಸಾದಕ್ಕೆಲ್ಲ. ಬಂದವರು ಯಾರು ಕೂಡ ಹಸ್ಕೊಂಡು ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಅಲ್ಲಿ ಹೋಮ ಸುಟ್ಟಿದ್ದಾದ ಮೇಲೇ ಊಟಕ್ಕೂ ಸ್ಟಾರ್ಟ್ ಮಾಡಿಬಿಡ್ತಾರೆ, ಪ್ರಸಾದಕ್ಕೂ ಕೊಡೋದಕ್ಕೆ ಅಂತ. ನೋಡಿ ಇಲ್ಲಿ ಇದೇ ದೇವರೇ ಮೆರವಣಿಗೆ ತೊಗೊಂಡೋಗಿದ್ದು, ಈಗ ಒಳಗಡೆ ತಂದಿಟ್ಟಿದ್ದಾರೆ. ಈ ಕಡೆನೂ ಸಹ ನೋಡಿ, ಇನ್ನು ಮುಂದೆ ದೇವ್ರ ಪಕ್ಕದಲ್ಲೇ ಇನ್ನೂ ಗೊಂಬೆಗಳೆಲ್ಲ ಕೂರಿಸಿದ್ದಾರೆ. ಅದನ್ನೆಲ್ಲ ನೋಡ್ಕೊಂಬಂದು ಸಿಕ್ಕಾಪಟ್ಟೆ ಸುಸ್ತಾಯಿತು, ಮಲ್ಕೊಂಬಿಟ್ಟೆ ನಾನು. ನೈಟ್ ಮಲಗಿದ್ದೆದ್ದು ಬೆಳಗಿನ ಜಾವ ಬೇಗ ಎದ್ದೆ ಸ್ನೇಹಿತರೆ, 5 ಗಂಟೆಗೆ ಎದ್ದು ನೋಡಿ ಈಗ ಪಾತ್ರೆಗಳೆಲ್ಲ ಹಂಗೆ ಇತ್ತಲ್ವ, ಪಾತ್ರೆ ಎಲ್ಲ ತೊಳೆದು ಬಾಗಿಲಿಗೆಲ್ಲ ನೀರು ಹಾಕಿ ಬಾಗಿಲೆಲ್ಲ ಗುಡಿಸಿ ಒರೆಸಿ ಅದಕ್ಕೆ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಎಲ್ಲ ಹಾಕಿ ಈಗ ಒಳಗಡೆ ಅಡುಗೆ ಮನೆಯಲ್ಲಿ ಸಿಂಕ್ ತುಂಬ ಪಾತ್ರೆ ಇತ್ತು ಸ್ನೇಹಿತರೆ, ನೆನ್ನೆಲ್ಲ ತೊಳೆದಿರಲಿಲ್ಲ. ಯಾಕಂದರೆ ಹುಷಾರಿಲ್ಲ ಅಂದ್ಬಿಟ್ಟು ಹೇಳಿದ್ನಲ್ವ, ತೊಳೆದಿರಲಿಲ್ಲ. ಈಗ ಸಿಂಕೆಲ್ಲ ತೊಳೆದು ನೀಟಾಗಿ ಪಾತ್ರೆಗಳೆಲ್ಲ ತೊಳೆದು ಎತ್ತಿ ಜೋಡಿಸಿ ಸಿಂಕೆಲ್ಲ ನೀಟಾಗಿ ತೊಳೆದು ಅದಕ್ಕೆ ಸ್ವಲ್ಪ ಸೋಪ್ ಹಾಕಿ ಉಜ್ಜಿ ಗಂಜಲ ಎಲ್ಲ ಹಾಕಿ ಬಿಟ್ಟಿದ್ದೆ. ಆಮೇಲೆ ಹಿಂದೆಯೇ ಈಗ ದೇವ್ರ ಮನೆಯೂ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಸ್ನಾನ ಮಾಡಿ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ತಿಂಡಿ ಇವತ್ತು ರಾತ್ರಿ ಬಸ್ಸಾರು ಮಾಡಿದ್ವಲ್ವ, ಅದೇ ಹಾಕೋಣ ಇವತ್ತು ಬಾಕ್ಸ್ಗೆ ಅಂತ ಅಂದ್ಬಿಟ್ಟು ಅಂದರು ನಮ್ಮ ಮನೆಯವರು. ಅದಕ್ಕೆ ರೈಸ್ಗೆ ಇಡ್ತೀನಿ ನಾನು, ನೀನು ಈ ಕಡೆ ದೇವ್ರ ಮನೆ ಕ್ಲೀನ್ ಮಾಡ್ಕೊತಿದ್ಯಲ್ವ ಮಾಡ್ಕೊ ಅಂತ ಹೇಳ್ಬಿಟ್ಟು ಅವರೇ ರೈಸ್ಗೆ ಇಟ್ಟರು. ಹಾಗಾಗಿ ನಾನು ಈ ಕಡೆ ದೇವ್ರ ಮನೆಯೂ ಸಹ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಕಳಸದ ಕೆಳಗಡೆ ಇಡ್ತೀನಿ ನಾನು 5 ರೂಪಾಯಿ ಕಾಯಿನು, ಕವಡೆ ಮತ್ತು ಬಟ್ಲಡಿಕೆ, ಗೋಮತಿ ಚಕ್ರ, ಕಮಲದ ಬೀಜ, ಇದನ್ನೆಲ್ಲ ಕಳಸಕ್ಕೆ ಕೆಳಗಡೆ ಇಡ್ತೀನಿ ನಾನು. ಯಾಕಪ್ಪ ಅಂತಂದರೆ ಕಳಸಕ್ಕೆ ಇದನ್ನೆಲ್ಲ ಟಚ್ ಆಗಬೇಕಂತೆ ಸ್ನೇಹಿತರೆ. ಇದೆಲ್ಲ ಕಳಸಕ್ಕೆ ಟಚ್ ಆಗಂಗೆ ಇಟ್ಟರೆ ನಮಗೆ ಹಣಕಾಸಿನ ಕೊರತೆ ಯಾವತ್ತಿಗೂ ಸಹ ಬರೋದಿಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಕೂಡ ನನ್ನ ಜೀವನದಲ್ಲೂ ನಡೀತಾ ಇದೆ. ಹಣಕಾಸಿನ ತೊಂದರೆ ಅಂತಂದರೆ ಸ್ವಲ್ಪ ದುಡಿಮೆ ಕಡಿಮೆ, ಖರ್ಚು ಜಾಸ್ತಿ ಅನ್ನೋದಕ್ಕೋಸ್ಕರ ಇದ್ದೇ ಇದೆ ನಮ್ಮ ಮನೇಲಿ. ಬಡತನ ಅಂತಂದರೆ ತಿನ್ನೋದಕ್ಕೂ ಉಣ್ಣೋದಕ್ಕೂ ದುಡ್ಡು ಕಾಸಿಗೆ ಏನು ತೊಂದರೆ ಮಾಡಿಲ್ಲ. ಅಂದರೆ ದುಡ್ಡು ಸ್ವಲ್ಪ ಕಡಿಮೆನೇ ಇರ್ಬೋದು, ಆದರೆ ತಿನ್ನೋ ಊಟಕ್ಕೆ ನೆಮ್ಮದಿಗೆ ಮತ್ತು ಇನ್ನೇನು ಬೇಕಲ್ವಾ, ನೆಮ್ಮದಿ ಬೇಕು, 3 ಹೊತ್ತು ಊಟ ಬೇಕಲ್ವ ಮನುಷ್ಯನಿಗೆ, ಇನ್ನೇನು ಬೇಕು. ಅದಕ್ಕಿಂತ ಬೇರೆ ಏನು ಬೇಕಾಗಿಲ್ಲ ಅಂತ ಅಂದ್ಕೊಂಡು ಸಾಕು, ನಮಗೆ ಇಷ್ಟು ಕೊಟ್ಟಿದ್ದಾನೆ ದೇವರು. ಅಂದರೆ ದುಡಿಮೆ ಕಡಿಮೆ, ಅಂದರೆ ಸ್ಯಾಲ್ರಿ ಎಲ್ಲ ನಮ್ಮ ಮನೆಯವ್ರಿಗೆ ಸ್ವಲ್ಪ ಕಡಿಮೆನೇ ಇದೆ. ಕಂಡಕ್ಟ್ರು ಡ್ರೈವರ್ಗಳಿಗೆ ಸ್ವಲ್ಪ ಕಡಿಮೆನೇ ಇರುತ್ತೆ. ನಿಮಗೆ ಗೊತ್ತಿರೋ ಪ್ರಕಾರ ಯಾರ್ಯಾರು ನಮ್ಮ ಥರ ಮಿಡ್ಲ್ ಕ್ಲಾಸ್ ಜೀವನ, ಅಂದರೆ ಕಂಡಕ್ಟ್ರು ಡ್ರೈವರ್ಗಳು ಇರ್ತೀರ, ಅವ್ರಿಗೆಲ್ಲ ಅವ್ರ ಫ್ಯಾಮಿಲೀಲಿ ಅವ್ರ ಮನೆಗಳಲ್ಲೆಲ್ಲ ಗೊತ್ತಿರುತ್ತೆ ಯಾವ ರೀತಿ ಜೀವನ ಅವ್ರದ್ದು ಇರುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಅದೇ ರೀತಿಯೇ ಕೂಡ ನಮ್ಮ ಮನೇಲೂ ಸ್ವಲ್ಪ ತಿನ್ನೋದು ಉಣ್ಣೋದಕ್ಕೆಲ್ಲ ಏನು ದೇವ್ರೇನು ಕಡಿಮೆ ಮಾಡಿಲ್ಲ. ಖರ್ಚುಗಳು ಸ್ವಲ್ಪ ಜಾಸ್ತಿ ಅಷ್ಟೇ, ಯಾಕಂದರೆ ಇಬ್ಬರನ್ನ ಓದಿಸ್ಬೇಕು, ಅಂದರೆ ಇಬ್ಬರು ಮಕ್ಳಿಗೂ ಓದಿಸ್ಬೇಕು. ಅವ್ರಿಗೆ ಬುಕ್ಸು ಮತ್ತು ಬಟ್ಟೆ, ಎಕ್ಸ್ಟ್ರಾ ಖರ್ಚುಗಳು, ಅದಕ್ಕೆಲ್ಲ ಸಿಕ್ಕಾಪಟ್ಟೆ ಹಿಂಸೆ ಆಗುತ್ತೆ. ಬರೋದು ಸ್ಯಾಲ್ರಿ ನಮ್ಮ ಮನೆಯವ್ರಿಗೆ ಕಮ್ಮಿನೇ ಸಿಗುತ್ತೆ. ಮುಂದಿನ ವಿಡಿಯೋಗಳಲ್ಲಿ ನಾನು ಶೇರ್ ಮಾಡ್ಕೊತೀನಿ. ಆ ಸ್ಯಾಲ್ರಿಲಿ ಇನ್ಸೂರೆನ್ಸು ಮತ್ತು ಬೇರೆ ಎಲ್ಲ ಇದೆ, ಅದರಲ್ಲಿ ಎಲ್ಲ ಕಟ್ಟಾಗಿ ಸಿಗೋದು. ನಮಗೆ ಲೋನ್ ಬೇರೆ ತೊಗೊಂಡಿದ್ದೀವಿ. ಲೋನ್ ತೊಗೊಂಡು ಸೈಟೆಲ್ಲ ತೊಗೊಂಡಿದ್ದೀವಿ. ನಾವು ಊರಲ್ಲೇ ಸೈಟ್ ತೊಗೊಂಡಿರೋದು, ಹಾಗಾಗಿ ಅದಕ್ಕೆಲ್ಲ ತೊಗೊಂಡು ಸ್ವಲ್ಪ ಕಷ್ಟನೇ ಆಗಿಬಿಟ್ಟಿದೆ ನಮಗೆ. ಒಂದು ಸಲ ಲೋನ್ ತೊಗೊಂಡ್ರೆ 5 ವರ್ಷ ತೀರಿಸ್ಬೇಕು ಅದನ್ನು ನಾವು. ಹಾಗಾಗಿ ಈಗ ಮೊದಲು ಲೋನ್ ತೊಗೊಂಡಿದ್ದಾಗ 5 ವರ್ಷ ತೀರಿಸಿದ್ವಿ. ಆವಾಗ ಸೈಟ್ ತೊಗೊಂಡಿದ್ವಿ, ಸ್ವಲ್ಪ ಒಡವೆ ಎಲ್ಲ ಇತ್ತು, ಅದನ್ನೆಲ್ಲ ಇಟ್ಟಿದ್ವಿ ಅಂತ ಬಿಡಿಸ್ಕೊಂಬಂದ್ವಿ. ಮತ್ತು 2ನೇ ಸಲನೂ ಅದು ಮುಗಿದ ಮೇಲೆ ಮತ್ತೆ ಲೋನ್ ತೊಗೊಂಡು ಮಕ್ಕಳಿಗೆಲ್ಲ ಫೀಸ್ ಕಟ್ಟೋದೆಲ್ಲ ಇರುತ್ತಲ್ವ, ಅದನ್ನೆಲ್ಲ ಕಟ್ಕೊಂಡು ನನಗೆ ಬರೀ ಹಾಸ್ಪಿಟ್ಲು ಮತ್ತು ನನ್ನ ಮಗಂದು ಬರೀ ಹಾಸ್ಪಿಟ್ಲು ಬರೀ ಇದೇ ಆಗೋಗಿದೆ. ಲೋನ್ ತಗೋ ಹಾಸ್ಪಿಟ್ಲಿಗೆ ಖರ್ಚು ಮಾಡು, ಲೋನ್ ತಗೋ ಹಾಸ್ಪಿಟ್ಲಿಗೆ ಖರ್ಚು ಮಾಡು, ಇದೇ ಆಗೋಗ್ಬಿಟ್ಟಿದೆ ಲೈಫು ನಮ್ಮದು. ಹಾಗಾಗಿ ಏನಾದರೂ ಮನೇಲಿ ಕೂತ್ಕೊಂಡು ಮಾಡಬೇಕಲ್ಲ ಅನ್ನೋದು ಥಾಟ್ ನನಗೆ ಅವತ್ತಿಂದನೂ ಇತ್ತು. ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ ನನಗೆ. ಆಚೆ ಹೋಗೋದಕ್ಕಂತೂ ನನ್ನ ಕೈಲಾಗಲ್ಲ. ಮತ್ತು ಇಲ್ಲ, ನಾನು ಧೈರ್ಯವಾಗಿ ಹೋಗಿ ಮಾಡ್ಕೊಂಬರ್ತೀನಿ ಕಳಿಸಿ ಅಂದರೂ ಮನೇಲಿ ಕಳಿಸೋದಿಲ್ಲ. ಹಾಗಾಗಿ ಅದಕ್ಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ನಾನು. ನೋಡಿ, ಇಲ್ಲಿ ನಾನು ಎಡಗೈಲಿ ವಿಡಿಯೋ ಮಾಡಿಕೊಂಡು ಬಲಗೈಲಿ ಕೆಲಸ ಮಾಡ್ತಾಯಿದ್ದೀನಲ್ವ, ಹಾಗಾಗಿ ಸರಿಯಾಗಿ ವಿಡಿಯೋ ಆಗಿಲ್ಲ ಸ್ನೇಹಿತರೆ, ದಯವಿಟ್ಟು ಕ್ಷಮಿಸಬೇಕು. ನೋಡಿ, ಇಲ್ಲಿ ಎಲ್ಲ ನೀಟಾಗಿ ದೇವರಿಗೆಲ್ಲ ಒರೆಸಿ ಇವಾಗ ಬಟ್ಟುಗಳನ್ನೆಲ್ಲ ಇಟ್ಕೊತಾ ಇದ್ದೀನಿ, ಅಂದರೆ ರೆಡಿ ಮಾಡ್ಕೊತಾ ಇದ್ದೀನಿ. ಕಳಸ ಮತ್ತು ದೇವರ ಬೊಟ್ಟಿಡೋದು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಈ ಐಟಮ್ ಎಲ್ಲ ಮಹಾಲಕ್ಷ್ಮಿ ಸ್ವರೂಪ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದೆಲ್ಲ ಏನಿದೆ
ಲಕ್ಷ್ಮಿಗೆ 5 ರೂಪಾಯಿ ಕಾಯಿನು ಅಂದರೆ ಗೋಲ್ಡ್ ಕಾಯಿನ್ ಬರುತ್ತಲ್ವ, ಅದಂದರೆ ತುಂಬ ಇಷ್ಟ. ಮತ್ತು ಗೋಮತಿ ಚಕ್ರ, ಕವಡೆ, ಯೆಲ್ಲೋ ಕಲರ್ ಕವಡೆ ಬರುತ್ತಲ್ಲ ಅದು, ಆಮೇಲೆ ಕಮಲದ ಬೀಜ, ಇದೆಲ್ಲವುಗಳನ್ನು ಬಾಟ್ಲಡಿಕೆ, ಇದೆಲ್ಲ ಮಹಾಲಕ್ಷ್ಮಿ ಸ್ವರೂಪ ಅಂತಲೇ ಹೇಳ್ಬೋದು. ಯಾಕಂದರೆ ಮಹಾಲಕ್ಷ್ಮಿಗೆ ತುಂಬ ಇಷ್ಟ ಅಂತೆ ಇದೆಲ್ಲ. ಹಾಗಾಗಿ ಅದನ್ನು ಕಳಸಕ್ಕೆ ಟಚ್ ಆಗೋದ್ರಿಂದ, ಯಾಕಂದರೆ ಮನೆ ದೇವರಿಗೆ ಅಂತ ಕಳಸ ಇಡ್ತೀವಲ್ವ, ಈಗ ಏನೇ ಒಂದು ಪೂಜೆ ಮಾಡಿದ್ರು ಮನೆ ದೇವರಿಂದನೇ ನಾವು ಸ್ಟಾರ್ಟ್ ಮಾಡಬೇಕು. ಯಾವುದೇ ದೇವ್ರ ಪೂಜೆ ಮಾಡಿದ್ರೂ ಕೂಡ ಮನೆ ದೇವ್ರನ್ನ ಬಿಟ್ಟು ನಾವು ಯಾವ ದೇವ್ರನ್ನ ಪೂಜೆ ಮಾಡಬಾರ್ದು ಅಂತ ಅಲ್ಲ, ಮಾಡಬೇಕು ಪೂಜೆನ. ಆದರೆ ಮನೆ ದೇವ್ರನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು, ಮನೆ ದೇವರಿಂದನೇ ಸ್ಟಾರ್ಟ್ ಮಾಡಬೇಕು ಪೂಜೆನ. ಹಾಗಾಗಿ ಮನೆ ದೇವ್ರಿಗೆ ಅಂತ ಅಂದ್ಬಿಟ್ಟು ನಾವು ಕಳಸಗಳು ಇಡ್ತೀವಲ್ವ, ಆ ಕಳಸದಲ್ಲಿ ಕಳಸಕ್ಕೆ ಟಚ್ ಆಗಂಗೆ ಮಹಾಲಕ್ಷ್ಮಿ ಸ್ವರೂಪವಾದ ಈ ವಸ್ತುಗಳನ್ನು ಇಟ್ಟರೆ ಮಹಾಲಕ್ಷ್ಮಿಗೆ ತುಂಬ ಇಷ್ಟವಾಗುತ್ತಂತೆ. ಅಂದರೆ ನಮಗೂ ಕೂಡ ಹಣಕಾಸಿನ ವಿಚಾರದಲ್ಲಾಗಿರ್ಬೋದು, ಸಾಕಷ್ಟು ಅಡೆತಡೆಗಳಾಗಿರ್ಬೋದು, ಕಿರಿಕಿರಿ, ಮನಸ್ತಾಪ, ಜಗಳಗಳು ಇವೆಲ್ಲ ಏನೂ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ಹಣ ಅಂದರೆ ದುಡ್ಡು ನಮ್ಮ ಕೈಯಲ್ಲಿ ನಿಲ್ಲೋದಿಲ್ಲ ಅಂತ ಹೇಳ್ತಾರಲ್ವ, ಅದಕ್ಕೂ ಕೂಡ ಅಷ್ಟೇ. ಈ ರೀತಿ 5 ರೂಪಾಯಿ ಗೋಲ್ಡ್ ಕಾಯಿನು ಟಚ್ ಆಗಂಗಿಟ್ರೆ ಕಳಸಕ್ಕೆ ನಮ್ಮ ಕೈಯಲ್ಲಿ ದುಡ್ಡು ಚೆನ್ನಾಗಿ ಆಡ್ತಾ ಇರುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ನನ್ನ ಅನುಭವ, ನನ್ನ ಸ್ವಂತ ಅನುಭವ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆಗಿರೋದ್ರಿಂದ ದುಡ್ಡು ಅಷ್ಟೇ ಖರ್ಚು ಮಾಡು, ಇಷ್ಟೇ ಖರ್ಚು ಮಾಡು ಅಂತ ನನ್ನ ಕೈಗೆ ನಮ್ಮ ಮನೆಯವ್ರೇನು ಕೊಡೋದಿಲ್ಲ, ನಮ್ಮ ಮನೆಯವರೇ ಖರ್ಚು ಮಾಡ್ತಾರೆ. ಅಂದರೆ ಏನೇ ಒಂದು ಕೇಳಿದ್ರೂ ಕೂಡ ಕೊಡಿಸ್ತಾರೆ. ಎಲ್ಲ ಅವ್ರನ್ನೇ ಕೇಳಿ ತೊಗೋಬೇಕು ಅನ್ನೋ ಕಾರಣಕ್ಕೆ ನಾನು ಏನಾದರೂ ಒಂದು ಮಾಡಬೇಕಲ್ವ. ಯಾಕಂದರೆ ಅವ್ರಿಗೆ ನೋಡಿ ನೋಡಿ ನಾವು ಕೇಳೋದಕ್ಕೂ ಆಗೋಲ್ಲ. ಯಾಕಂದರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇರೋದ್ರಿಂದ ಮನೇಲಿ ನೋಡಿ ನೋಡಿ ಪ್ರಾಬ್ಲಮ್ಗಳು, ನಮಗೆ ಅದು ಬೇಕು ಇದು ಬೇಕು ಅಂತ ಅಂದ್ಬಿಟ್ಟು ಕೇಳೋದಕ್ಕೂ ಆಗೋಲ್ಲ. ಈ ಕಡೆ ನಾವು ಇಷ್ಟಪಟ್ಟು ತೊಗೊಳ್ಳೋಣ ಅಂತಂದರೆ ಅದಕ್ಕೂ ದುಡ್ಡಿರಲ್ಲ. ಹಾಗಾಗಿ ನಾವು ನಮ್ಮ ಕೈಲಾದಂಥ ಮಟ್ಟಿಗೆ ನಮ್ಮ ಕೈಲಿ ಏನಾದರೂ ಕೆಲಸ ಇದ್ದರೆ, ಕೈ ಕೆಲಸ ಅಂತ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ, ಮಕ್ಕಳಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ, ಮತ್ತು ಮನೆಗೂ ಸ್ವಲ್ಪ ಹೆಲ್ಪ್ ಮಾಡ್ಕೋಬೋದು, ನಮಗೆ ಬೇಕಾಗಿದ್ದನ್ನೆಲ್ಲ ತೊಗೋಬೋದು ಅನ್ನೋದೊಂದು ಇದಿರುತ್ತೆ. ಎಲ್ಲದಕ್ಕೂ ಅವ್ರನ್ನೇ ಬೇಡೋದಕ್ಕಾಗಲ್ಲ ಅಲ್ವಾ, ಮನೆ ಗಂಡಸರುಗಳನ್ನೇ ಎಲ್ಲನೂ ಬೇಡೋದಕ್ಕಾಗಲ್ಲ. ಯಾಕಂದರೆ ಎಲ್ಲರಿಗೂ ಒಂದೇ ಥರ ಇರಲ್ಲ. ಕೈ ತುಂಬ ದುಡ್ಡಿದ್ರೆ ಬಿಡು ಕೊಡಿಸ್ತಾರೆ, ಕೈ ತುಂಬ ದುಡ್ಡು ಬರುತ್ತೆ, ಸ್ಯಾಲ್ರಿ ಬರುತ್ತೆ ಅಂತ ಅನ್ಬೋದು. ಯಾಕಂದರೆ ಅವ್ರಿಗೆ ಬರೋದೇ ಸ್ಯಾಲ್ರಿ ಕಡಿಮೆ. ಅದರಲ್ಲಿ ಇಬ್ಬರು ಮಕ್ಕಳನ್ನ ಓದಿಸ್ಕೊಂಡು ಬಾಡಿಗೆ ಕೊಟ್ಕೊಂಡು ಜೀವನ ಮಾಡೋದಂತೂ ತುಂಬಾ ಕಷ್ಟ ಇದೆ. ಹಾಗಾಗಿ ನಾನು ಕೂಡ ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ಅಂದರೆ ಏನಾದರೂ ಕೆಲಸನೂ ಮಾಡೋದಕ್ಕಾಗಲ್ಲ, ಆಚೆ ಹೋಗಿ ಹೊರಗಡೆ ದುಡಿಯೋದಕ್ಕೂ ಆಗ್ತಾ ಇರಲಿಲ್ವಲ್ಲ. ಹಾಗಾಗಿ ಯೂಟ್ಯೂಬಿಂದನಾದರೂ ವರ್ಕ್ ಫ್ರಮ್ ಹೋಮ್ ಆರಾಮಾಗಿ ಮಾಡ್ಕೋಬೋದು, ಮಕ್ಕಳನ್ನ ನೋಡಿಕೊಂಡು ಮನೇಲಿ ನೋಡಿಕೊಂಡು. ಡೈಲಿ ಲೈಫು ನಮ್ಮದು ಏನಿರುತ್ತೆ, ಕಷ್ಟ ಆಗಿರ್ಬೋದು, ಸುಖ ಆಗಿರ್ಬೋದು, ಎಲ್ಲನೂ ಕೂಡ ಶೇರ್ ಮಾಡ್ಕೊಳ್ಬೋದಲ್ವ. ನಾವು ಒಂದು ಕೆಲಸ ಅಂತ ಪಡ್ಕೋಬೋದಲ್ವ ಅಂತ ಅನ್ನೋದಕ್ಕೋಸ್ಕರ ನಾನು ಯೂಟ್ಯೂಬ್ ಮಾಡಿದೆ. ಹಾಗಾಗಿ ಕಳಸನೂ ಅಷ್ಟೇ ನೋಡಿ, ಈ ರೀತಿ ನಾನು ಅರ್ಶಿಣದ ಕೊಂಬು ಕಟ್ಟಿ ಹಾಕ್ತೀನಿ. ತಾಳಿ ಕೆಲವರು ತಾಳಿನೇ ಹಾಕ್ತಾರೆ, ನಾನು ಅರ್ಶಿಣದ ಕೊಂಬು ಕಟ್ಟಿ ಹಾಕ್ತೀನಿ. ಯಾಕಂದರೆ ಅರಿಶಿನ ಕೊಂಬು ಅಂತಂದರೆ ಮಹಾಲಕ್ಷ್ಮೀ ದೇವಿ ಸ್ವರೂಪ, ಆದ್ದರಿಂದ ಅರಿಶಿನ ಕೊಂಬಲ್ಲಿ ತಾಳಿ ಹಾಕೋದ್ರಿಂದ ದೇವಿ ತುಂಬ ಇಷ್ಟಪಡ್ತಾಳೆ ಅಂತಲೇ ಹೇಳ್ತಾರೆ. ಹಾಗಾಗಿ ನಾನು ಅರಿಶಿನದ ಕೊಂಬಲ್ಲೇ ನಾನು ಹಾಕ್ತೀನಿ. ಕೆಲವರು ರೆಡಿಮೇಡೆಲ್ಲ ತಂದಿಟ್ಕೊಂಡಿರ್ತಾರೆ, ಕೆಲವ್ರ ಮನೆಗಳಲ್ಲಿ ಚಿನ್ನದ್ದು ಕೂಡ ಇಟ್ಟಿರ್ತಾರೆ, ತಾಳಿ ಚಿನ್ನದ್ದು ಕೂಡ ಹಾಕ್ತಾರೆ. ನಮ್ಮ ಮನೇಲಿ ನಾನು ಅರಿಶಿನದ ಕೊಂಬೆ ಹಾಕೋದು. ಹಾಗಾಗಿ ಅರಿಶಿನದ ಕೊಂಬನ್ನು ಹಾಕಿದ್ದೀನಿ ಕಳಸಕ್ಕೆ. ಯಾಕಂದರೆ ಮೇಯ್ನು ಕಳಸಕ್ಕೆ ಪೂಜೆ ಮಾಡಬೇಕಂತೆ ನಾವು. ದೇವ್ರಿಗೆ ಪೂಜೆ ಮಾಡಿದ್ರು ಮೇಯ್ನ್ ಕಳಸದಿಂದನೇ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಕಳಸದ ಕೆಳಗಡೆ ನಾನು ಮಹಾಲಕ್ಷ್ಮಿ ಸ್ವರೂಪವಾದ ಈ ಗೋಮತಿ ಚಕ್ರ, ಕಮಲದ ಬೀಜ, ಗೋಲ್ಡ್ ಕಾಯಿನು ಮತ್ತು ಬಟ್ಲಡಿಕೆ ಇದನ್ನೆಲ್ಲವೂ ಅದಕ್ಕೆ ಟಚ್ ಆಗಂಗೆ ಇಡೋದ್ರಿಂದ ಮಹಾಲಕ್ಷ್ಮೀ ದೇವಿಗೂ ಕೂಡ ಅದು ತುಂಬ ಖುಷಿ ಆಗುತ್ತಂತೆ. ಅದು ಕಂಡ್ರೆ ತುಂಬ ಇಷ್ಟ ಅಲ್ವಾ ದೇವಿಗೆ. ಹಾಗಾಗಿ ದೇವಿಗೂ ಸಹ ತುಂಬ ಇಷ್ಟ ಆಗುತ್ತಂತೆ. ತುಂಬ ಇಷ್ಟಪಟ್ಟು ನಮ್ಮನೆಯಲ್ಲೇ ನೆಲೆಸ್ತಾಳೆ ಅನ್ನೋದಕ್ಕೋಸ್ಕರ ನಾನು ಕಳಸಕ್ಕೆ ಟಚ್ ಆಗಂಗೆ ಇಡ್ತೀನಿ. ಅದನ್ನು ಒಂದು ಗಾಜಿನ ಬಟ್ಲಲ್ಲಿ ಇಟ್ಬಿಟ್ಟು ಆಮೇಲೆ ಕಳಸನ ಅದರ ಮೇಲೆ ಇಡ್ತೀನಿ. ಈಗ ಅದಕ್ಕೆ ಚೆನ್ನಾಗಿರೋ ನೀರು ಅಂದರೆ ಒಳ್ಳೆ ನೀರು, ಮಡಿಯಿಂದ ಇರೋ ನೀರನ್ನು ಹಾಕಿ ಈಗ ವೀಳ್ಯದೆಲೆನೂ ಸಹ ಇಡ್ತಾ ಇದ್ದೀನಿ. 3 ವೀಳ್ಯದೆಲೆ ಇಡಬಾರ್ದು ಅಂತಾರೆ, 5 ವೀಳ್ಯದೆಲೆ. ಯಾಕಂದರೆ ಚಿಕ್ಕ ಕೆಲಸ ಆಗಿರೋದ್ರಿಂದ ಸಣ್ಣ ಸಣ್ಣದು 5 ಇಟ್ಟರೂ ನಡೆಯುತ್ತೆ ಅಂತ ಅನ್ನೋದಕ್ಕೋಸ್ಕರ ನಾನು 5 ಇಡ್ತಾ ಇದ್ದೀನಿ. ಆದರೂ ಸಿಕ್ಕಿಲ್ಲ ಅಂದ ಟೈಮಲ್ಲಿ ಒಂದೊಂದ್ಸಲ 3 ಕೂಡ ಇಡ್ತೀನಿ. ಸಿಗಲ್ವಲ್ಲ, ಇಲ್ಲಿ ನಾವಿರೋ ಹತ್ರ ಜಾಸ್ತಿ ವೀಳ್ಯದೆಲೆ ತರಲ್ಲ, ಪೇಟೆ ಕಡೆನೇ ಹೋಗಿ ತೊಗೊಂಬರ್ಬೇಕು ನಾವು. ಹಾಗಾಗಿ ಹೋಗೋದಕ್ಕಾಗಲ್ಲ, ಅಗ್ಲಗ್ಲ ಪೇಟೆ ಕಡೆ ಅಂತ
ಅನ್ನೋ ಕಾರಣಕ್ಕೆ ಸಿಕ್ಕಾಗ ನಾನು ತಂದು ಇಲ್ಲೇ ಸಿಕ್ಕಾಗ ತೆಗ್ದು ಇಟ್ಟಿರ್ತೀನಿ. ಫ್ರಿಡ್ಜಲ್ಲಿ ಇಟ್ಕೊಂಡು ನಾನು ಆಮೇಲೆ ಇಡ್ತೀನಿ. ಇದಕ್ಕೆ 5 ವೀಳ್ಯದೆಲೆನೇ ಇಡ್ತೀನಿ ಆದಷ್ಟು. ಅಕಸ್ಮಾತ್ ಸಿಕ್ಕಿಲ್ಲ, ಚೆನ್ನಾಗಿಲ್ಲ ವೀಳ್ಯದೆಲೆ ಅಂದಾಗ ಮಾತ್ರ ನಾನು ಈ ರೀತಿ ಇಟ್ಕೊತೀನಿ, 3 ಇಟ್ಕೊತೀನಿ. ಈಗ ನೋಡಿ ಅದಕ್ಕೂ ಸಹ ನಾನು ಅರಿಶಿನ ಕುಂಕುಮ ಇಟ್ಟು ಕೂಡ ರೆಡಿ ಮಾಡ್ತಾಯಿದ್ದೀನಿ. ಕಳಸದೊಳಗಡೆನೂ ಕೂಡ ಅರಿಶಿನ ಕುಂಕುಮ ಅಕ್ಷತೆ ಕಾಳು ಮತ್ತು ಬೆಳ್ಳಿ ಕಾಯಿನೂ ₹1 ಕಾಯಿನಾದರೂ ಪರವಾಗಿಲ್ಲ, ಇಲ್ಲ ₹2 ಕಾಯಿನಾದರೂ ಪರವಾಗಿಲ್ಲ ಹಾಕ್ಕೊಬೋದು ನೀವು. ನಾನು ಬೆಳ್ಳಿ ಕಾಯಿನಿತ್ತು ಮನೇಲಿ, ಲಕ್ಷ್ಮಿ ಕಾಯಿನೂ, ಅದನ್ನೇ ಹಾಕಿದ್ದೀನಿ. ನಾನು ಅದು ತೋರ್ಸೋಕ್ಕಾಗಿಲ್ಲ, ನೆಕ್ಸ್ಟು ಬರೋ ವಿಡಿಯೋಗಳಲ್ಲಿ ತೋರಿಸ್ತೀನಿ ನಾನು ಅದನ್ನು ಕೂಡ. ನಾನು ಅದು ತೋರ್ಸೋಕ್ಕಾಗಿಲ್ಲ ತೊಳೆಯೋದನ್ನೇ ಇವತ್ತು ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಯಾಕಂದರೆ ಫಸ್ಟೇ ಹುಷಾರಿರ್ಲಿಲ್ಲಲ್ವ, ಅದರಲ್ಲೂ ವಿಡಿಯೋ ಮಾಡ್ತಾಯಿದ್ದೀನಿ ನಾನು. ಹಾಗಾಗಿ ಮಿಸ್ ಆಯಿತು, ಅದು ಆಗಲಿಲ್ಲ ವಿಡಿಯೋ ಮಾಡ್ಕೊಳ್ಳೋದಕ್ಕೆ. ಹಾಗಾಗಿ ಅದಕ್ಕೆ ಗೋಲ್ಡ್ ಕಾಯಿನೂ ₹5 ಕಾಯಿನಾದರೂ ಹಾಕ್ಬೋದು ಅಂತ ಅಂದ್ಕೊಳ್ತೀನಿ. ಅಂದರೆ ಹಾಕ್ಬೋದು ಗೋಲ್ಡ್ ಕಾಯಿನೂ, ಅಂದರೆ ಮಹಾಲಕ್ಷ್ಮಿ ಸ್ವರೂಪ ಅಲ್ವಾ, ಗೋಲ್ಡ್ ಕಾಯಿನೂ ಕೂಡ ಹಾಕ್ಬೋದು ನೀವು ಕಳಸದೊಳಗಡೆ. ಆಮೇಲೆ ದೀಪದ ಕೆಳಗಡೆನೂ ಸಹ ಅಷ್ಟೇ ಗೋಲ್ಡ್ ಕಾಯಿನ ₹5 ಕಾಯಿನ್ ಬರುತ್ತಲ್ಲ, ಅದನ್ನು ನೀವು ಇಟ್ಕೊಬೋದು ದೀಪದ ಕೆಳಗಡೆ. ಈಗ ನೋಡಿ ನಾನು ಈ ರೀತಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಾವು ಸ್ನೇಹಿತರೆ, ಇನ್ನೊಂದು ಮಾತು ಹೇಳ್ತೀನಿ, ನಾವು ಎಷ್ಟು ಮನಸ್ಸಿನಿಂದ ಭಕ್ತಿಯಿಂದ ನಾವು ರೆಡಿ ಮಾಡ್ಕೊಳ್ತೀವೋ, ಅಷ್ಟು ಟೈಮ್ ಕೊಡ್ತೀವೋ, ದೇವರು ಅಷ್ಟು ಟೈಮಲ್ಲೂ ನಮಗೆ ಒಳ್ಳೇದು ಮಾಡ್ತಾನೆ ಅಂತಲೇ ಹೇಳ್ಬೋದು. ನಾವು ದೇವ್ರಿಗೆ ಟೈಮ್ ಕೊಟ್ಟರೆ ನಮಗೂ ಕೂಡ ದೇವರು ಟೈಮ್ ಕೊಡ್ತಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ಲೇಟಾದರೂ ಪರವಾಗಿಲ್ಲ, ನಿಧಾನ ಆದರೂ ಪರವಾಗಿಲ್ಲ, ಮನಸ್ಸಿನಿಂದ ಭಕ್ತಿಯಿಂದ ಮಡಿಯಿಂದ ಪೂಜೆ ಮಾಡಿ ರೆಡಿ ಮಾಡ್ಕೊಳ್ಳೋದು ಸಹ ಅಷ್ಟೇ. ಪೂರ್ತಿ ಮನಸ್ಸೆಲ್ಲ ದೇವ್ರ ಮೇಲೆ ಇರಬೇಕು. ರೆಡಿ ಮಾಡ್ಕೊಬೇಕಾದ್ರೂ ಕೂಡ ದೇವ್ರನ್ನ ನೆನೆಸ್ಕೊಂಡು ರೆಡಿ ಮಾಡ್ಕೊತಾ ಇರಬೇಕು. ಎಷ್ಟು ಒಳ್ಳೇದು ಮಾಡ್ತಾರೆ ಅಂತಂದರೆ, ನಾವು ಮಾಡೋ ಕೆಲಸದಲ್ಲಾದರೂ ನೋಡಿ ತೃಪ್ತಿಪಟ್ಟು ಮಹಾಲಕ್ಷ್ಮೀ ದೇವಿ ನಮ್ಮನ್ನು ಇಷ್ಟಪಡ್ತಾಳೆ ಅಂತಲೇ ಹೇಳ್ಬೋದು. ಹಾಗಾಗಿ ಎಲ್ರಿಗೂ ಹೇಳ್ತೀನಿ, ಇಷ್ಟಪಟ್ಟು ಪೂಜೆ ಮಾಡಿ, ಮಡಿಯಿಂದ ಪೂಜೆ ಮಾಡಿ, ಅಂದರೆ ಮನಸ್ಸಿನಿಂದ ಪೂಜೆ ಮಾಡಿ. ಎಷ್ಟು ಮನಸ್ಸೆಲ್ಲ ಪೂರ್ತಿ ನೀವು ಆ ಕಡೆ ಸೆಳಿತೀರೋ ಅಷ್ಟು ದೇವರು ಒಳ್ಳೇದು ಮಾಡ್ತಾರೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ನನಗಂತೂ ತುಂಬ ಖುಷಿ ಆಗುತ್ತೆ ದೇವ್ರ ಪೂಜೆ ಮಾಡೋದಕ್ಕೆ. ಯಾಕಂದರೆ ಅಷ್ಟು ಇಷ್ಟ ನನಗೆ ದೇವರು ಅಂತಂದರೆ. ಅವತ್ತಿಂದನೂ ಕೂಡ ಅಷ್ಟೇ, ನನ್ನ ಮದುವೆಗೆ ಮುಂಚೆಯಿಂದನೂ ಕೂಡ ದೇವರಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಆವಾಗಿಂದನೂ ನಾನು ದೇವ್ರ ಪೂಜೆ ಮಾಡೋದ್ರಲ್ಲಿ ನಂಬರ್ 1. ಇನ್ನೂ ಬಿಟ್ಟರೆ ಇನ್ನೂ ಭಕ್ತಿಯಿಂದ ಮಾಡ್ತೀನಿ. ಈಗ ಏನಂದರೆ ಆರೋಗ್ಯ ನನಗೆ ಚೆನ್ನಾಗಿ ಕೊಡ್ತಾಯಿಲ್ಲ ದೇವರು. ಆರೋಗ್ಯ ಒಂದು ಚೆನ್ನಾಗಿ ಕೊಟ್ಟಿದ್ರೆ ನಿಜವಾಗ್ಲೂ ಇದಕ್ಕೆ ಡಬಲ್ ನಾನು ಪೂಜೆ ಮಾಡ್ತೀನಿ. ಆರೋಗ್ಯ ಕೊಡ್ತಾಯಿಲ್ಲ ಅಷ್ಟೇನೇನೆ, ಅದು ಆರೋಗ್ಯದೇ ಪ್ರಾಬ್ಲಮ್ಮು ಮಾತ್ರ ನನಗೆ. ದೇವರು ಪ್ರಾಬ್ಲಮ್ ಅಂತ ಹೇಳೋಕ್ಕಾಗಲ್ಲ, ಅದು ಮೇಯ್ನು ನನ್ನ ಆರೋಗ್ಯದಲ್ಲೇ ಹುಟ್ಟಿರುವಂಥ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಹಾಗಾಗಿ ಈಗ ತಕ್ಕ ಮಟ್ಟಿಗೆ ಚೆನ್ನಾಗಿದ್ದೀನಿ. ಮೊನ್ನೆ ರೀಸೆಂಟಾಗಿ ಸರ್ಜರಿ ಆಯಿತು, ಆವಾಗಿಂದ ಈಚೆಗೆ ಸ್ವಲ್ಪ ಚೆನ್ನಾಗಿದ್ದೀನಿ ಅಂತಲೇ ಹೇಳ್ಬೋದು. ಆದರೂ ಒಂದೊಂದು ಸಲ ಏನಾದರೂ ಬಂತು ಅಂದರೆ ತಡ್ಕೊಳ್ಳೋದಕ್ಕಾಗಲ್ಲ. ತಲೆನೋವಾಗಲಿ, ಕೈಕಾಲು ನೋವಾಗಲಿ, ಸುಸ್ತಾಗಲಿ ತಡ್ಕೊಳ್ಳೋದಕ್ಕಾಗಲ್ಲ. ಈಗ ಪೂಜೆಗೆಲ್ಲ ರೆಡಿ ಮಾಡಿದ್ನಲ್ವ, ನಮ್ಮ ಮನೆಯವರು ಮೇಲೋಗಿ ಸ್ನಾನ ಮಾಡ್ಕೊಂಬಂದು ಪೂಜೆನೂ ಕೂಡ ಮಾಡ್ತಾಯಿದ್ದಾರೆ. ಈಗವಾಗ ಎಲ್ಲ ನಾನೇ ರೆಡಿ ಮಾಡಿಕೊಟ್ಟಿದ್ದೆ ಸ್ನಾನ ಮಾಡಿ. ಅವ್ರಿಗೆ ಇವಾಗ ಮುದ್ದೆನೂ ಸಹ ಮಾಡಬೇಕು ಸ್ನೇಹಿತರೆ. ಹಾಗಾಗಿ